ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಇರುವವರು ನಿಜವಾಗಿಯೂ ನಿಮ್ಮ ಸ್ನೇಹಿತರೇ ಅಥವಾ ಸ್ನೇಹಿತರ ಮುಖವಾಡ ಹಾಕಿಕೊಂಡಿರುವ ಶತ್ರುಗಳೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ವಿಷವಿರುವ ಹಾವಿಗಿಂತ ಸ್ನೇಹಿತನ ರೂಪದಲ್ಲಿರುವ ಶತ್ರು ಹೆಚ್ಚು ಅಪಾಯಕಾರಿ. ಈ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ ಪ್ರಕಾರ ನಿಜವಾದ ಸ್ನೇಹಿತ ಮತ್ತು ಗುಪ್ತ ಶತ್ರುವನ್ನು ಹೇಗೆ ಗುರುತಿಸುವುದು ಎಂದು ನೋಡೋಣ. ಅತಿಯಾದ ಸರಳತೆ ಬೇಡ. ಚಾಣಕ್ಯರು ಹೇಳುತ್ತಾರೆ, ಅತಿಯಾಗಿ ನೇರವಾಗಿ ಮತ್ತು ಸರಳವಾಗಿ ಇರಬೇಡಿ. ಕಾಡಿನಲ್ಲಿ ನೇರವಾಗಿ ಬೆಳೆದ ಮರಗಳನ್ನೇ ಮೊದಲು ಕಡಿಯಲಾಗುತ್ತದೆ. ವಕ್ರವಾಗಿರುವ ಮರಗಳು ಉಳಿದುಕೊಳ್ಳುತ್ತವೆ. ಹಾಗೆಯೇ ಅತಿಯಾಗಿ ನಂಬುವವರು ಮತ್ತು ಎಲ್ಲರಿಗೂ ಒಳ್ಳೆಯವರಾಗಿ ಇರುವವರು ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳಬೇಡಿ. ಯಾರು ನಿಮ್ಮ ಒಳ್ಳೆತನದ ಲಾಭ ಪಡೆಯುತ್ತಾರೋ ಅವರೇ ನಿಮ್ಮ ಮೊದಲ ಶತ್ರುಗಳು. ಕಷ್ಟಕಾಲದಲ್ಲಿ ಪರೀಕ್ಷಿಸಿ. ನಿಜವಾದ ಸ್ನೇಹಿತನ ಪರಿಚಯವಾಗುವುದು ನಿಮ್ಮ ಹತ್ತಿರ ಹಣ ಅಥವಾ ಅಧಿಕಾರ ಇದ್ದಾಗ ಅಲ್ಲ, ನೀವು ಸಂಕಷ್ಟದಲ್ಲಿ ಇದ್ದಾಗ. ಚಾಣಕ್ಯ ನೀತಿ ಹೇಳುತ್ತದೆ, ಕಾಯಿಲೆ ಬಂದಾಗ, ಬರಗಾಲ ಬಿದ್ದಾಗ ಅಥವಾ ಶತ್ರುಗಳು ದಾಳಿ ಮಾಡಿದಾಗ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೋ ಅವನೇ ನಿಜವಾದ ಬಂಧು ಮತ್ತು ಮಿತ್ರ. ಸುಖದಲ್ಲಿ ನಗುವವರು ನೂರಾರು ಜನ ಸಿಗುತ್ತಾರೆ, ಆದರೆ ಕಷ್ಟದಲ್ಲಿ ಕಣ್ಣೀರು ಒರೆಸುವವನೇ ನಿಜವಾದ ಸ್ನೇಹಿತ. ಸಿಹಿ ಮಾತಾ ಅಥವಾ ಕಹಿ ಸತ್ಯನ? ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ಕೆಲಸ ಕೆಡಿಸುವವನನ್ನು ವಿಷ ತುಂಬಿದ ಮಡಿಕೆಗೆ ಹಾವಿನ ಮುಚ್ಚಳ ಹಾಕಿದಂತೆ ಎಂದು ಚಾಣಕ್ಯರು ಹೇಳುತ್ತಾರೆ. ನಿಜವಾದ ಸ್ನೇಹಿತ ನಿಮ್ಮ ತಪ್ಪುಗಳನ್ನು ಮುಖದ ಮೇಲೆ ಹೇಳುತ್ತಾನೆ, ತಿದ್ದುತ್ತಾನೆ. ಆದರೆ ಗುಪ್ತ ಶತ್ರು ನಿಮ್ಮ ತಪ್ಪುಗಳಿಗೂ ಚಪ್ಪಾಳೆ ತಟ್ಟುತ್ತಾನೆ. ಅತಿಯಾದ ಹೊಗಳಿಕೆಯಿಂದ ದೂರವಿರಿ. ಸ್ನೇಹಿತರೆ, ನಂಬಿಕೆ ಇರಲಿ, ಆದರೆ ಕುರುಡು ನಂಬಿಕೆ ಬೇಡ. ಈ 3 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವವರನ್ನು ಒಮ್ಮೆ ಗಮನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಆಗಿದೆಯೇ ಎಂದು. ಧನ್ಯವಾದಗಳು.